ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಫ್ರೆಶ್ ಆಗಿ ಇವತ್ತು ಹಬ್ಬದ ದಿನ ಸಮಸ್ತ ಕನ್ನಡ ನಾಡಿನ ಜನತೆಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಮೊದಲನೇದಾಗಿ ಹೇಳ್ತಾ ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ತಂಬಿಟ್ಟಿಗೆ ಮಾಡಲಿಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಉಪ್ಪಿಟ್ಟು ಸದಾ ಈ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಮಾಡೋದು ಏನಪ್ಪ ಅಂದರೆ ತಂಬಿಟ್ಟು ಮತ್ತು ಉಪ್ಪಿಟ್ಟು. ಹಾಗಾಗಿ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಈ ಗ್ಲಾಸ್ನಲ್ಲಿ 2 ಗ್ಲಾಸು ಮಾಮೂಲಿ ಬುಲೆಟ್ ರೈಸ್ನೇ ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು 1 ಗ್ಲಾಸಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟಿಗೆ ಅಂತ ಹೇಳಿ ನುಚ್ಚೋಡಿಸ್ಬೇಕು. ಆ್ಯಕ್ಚುಲಿ ಮಿಲ್ಲಿ ಪಕ್ಕದಲ್ಲಿ ಇಲ್ಲ, ಸ್ವಲ್ಪ ದೂರ ಹೋಗಬೇಕು. ಅದಕ್ಕೆ ನಾನು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಮುಂಚಾಗೇ. ಇದು 1 ಸೇರಿದೆ. 1 ಸೇರು ಅಂದರೆ ಇದರಲ್ಲಿ 4 ಗ್ಲಾಸ್ ಅಂತ ಹೇಳಿ. ಮೊದಲನೇದಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟು ಹೇಗೆ ಮಾಡ್ಕೊಬೇಕು ಅಂದರೆ, ಈ ಕಡಲೆ ಏನು ಕಲರ್ ಇದೆ ಈ ಕಲರ್ ಬರೋ ತನಕ ಇದನ್ನು ಹುರ್ಕೊಬೇಕಾಗುತ್ತೆ. ನಾನು ಇವಾಗ ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ತೇನೆ. ನೋಡ್ತಾ ಇರ್ಬೋದು ನೀವು, ಸ್ಟವ್ ಆನ್ ಆಗಿದೆ. ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಎಲ್ಲವನ್ನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋದು ಸ್ವಲ್ಪ ಆಗಿರೋದ್ರಿಂದ. ಈ ಅಕ್ಕಿನ ಹೇಗೆ ಹುರಿಬೇಕಪ್ಪ ಅಂದರೆ ಬಿಡದೆ ಕೈ ಆಡ್ಕೊಡ್ತಾನೆ ಇರಬೇಕು. ಏಕೆ ಅಂತಂದರೆ ಸೀಬಾರ್ದು ಇದು ಅಕ್ಕಿ, ಅದಕ್ಕೋಸ್ಕರ ನಾನು ತೋರಿಸ್ತೀನಿ ಹೇಗೆ ಹುರಿಯೋದು ಅಂತ ಹೇಳಿ. ಬಿಡದೆ ಈ ಥರ ಕೈ ಆಡ್ತಾನೆ ಇರಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು 2 ರಿಂದ 3 ಏಲಕ್ಕಿ ಕೂಡ ಬಿಡಿಸ್ಲಿಕ್ಕೆ ಹಾಕ್ತೇನೆ. ಲೈಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನಿಮಗೆ ನೋಡ್ತಾ ಇರ್ಬೋದು ನೀವು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಲೈಕ್ ಈ ಹುರಿಗಡಲೆ ಹೇಗಿದೆ ಆ ಕಲರೇ ಬರುತ್ತೆ. ಆ ರೀತಿ ಹುರ್ಕೊಬೇಕು ನಾವು. ಹಾಗೆ ಈ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದ ನಂತರ ಇದನ್ನು ಹೇಗೆ ಮಾಡೋದು ಅಂತ ಸಹ ನಾನು ನಿಮಗೆ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ನೋಡಿ, ಬಣ್ಣ ಬರ್ತಾ ಇದೆ ಇವಾಗ. ಇದನ್ನೊಂದು ಸ್ವಲ್ಪ ಬಣ್ಣ ಬಂದರೆ ಸಾಕು. ಇವಾಗಿದು ಪರ್ಫೆಕ್ಟಾಗಿದೆ, ನೋಡ್ತಾ ಇರ್ಬೋದು ನೀವು. ನಾನು ಇದ್ರೊಳಗಡೆ ಸ್ಟವ್ ಆಫ್ ಮಾಡಿಕೊಂಡು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಯನ್ನು ಹುರಿಯೋ ಅವಶ್ಯಕತೆ ಇಲ್ಲ. ನೋಡಿ, ಕಡಲೆ ಮತ್ತು ಅಕ್ಕಿಗೆ ಎಷ್ಟು ಹೊಂದಾಣಿಕೆ ಇದೆ ಅಂತ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಅಕ್ಕಿಯನ್ನು ಹುರ್ಕೊಬೇಕಾಗತ್ತೆ. ಇಲ್ಲ ಅಂತ ಅಂದರೆ ತುಂಬ ಸೀಸಿದ್ರೂ ಚೆನ್ನಾಗಿರಲ್ಲ, ಮತ್ತು ಚೆನ್ನಾಗಿ ರೋಸ್ಟ್ ಮಾಡಲಿಲ್ಲ, ಹಾಫ್ ಬಾಯ್ಲ್ ಥರ ಆ ಥರ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಪರ್ಫೆಕ್ಟಾಗಿರಬೇಕು. ಇವಾಗ ಇದ್ರೊಳಗಡೆ ಒಂದು 2-3 ಏಲಕ್ಕಿ ಕಾಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಆರಬೇಕು. ಆರಿದ ಮೇಲೇ ಮಿಷಿನ್ಗೆ ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಹಿಟ್ಟು ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿವಾಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ನಾನಿವಾಗ ಪೌಡ್ರ್ ಮಾಡಲಿಕ್ಕೆ ಕಳಿಸ್ತಾಯಿದ್ದೀನಿ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇದು ತಣ್ಣಗಾಗಿದೆ. ಇವಾಗ ನಾನು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ನಾನು ಕಳಿಸ್ತಾ ಇದ್ದೀನಿ ಪೌಡರ್ ಮಾಡಲಿಕ್ಕೆ. ಇವಾಗಿದು ರೆಡಿ ಇದೆ. ಈ ರೀತಿಯಾಗಿ ಇದು ನುಣ್ಣಗಿರಬೇಕು. ಇದು ಒಂದು ತಂಬಿಟ್ಟಿಗೆ. ಇದು ಅಕ್ಕಿ ನುಚ್ಚೋಡಿಸಿದ್ದೀನಿ, ಸೇಮು ರವಾ ಟೈಪ್ ಇದೆ. ಕೇಳಿದ್ರಲ್ಲಿ ಆ ರೀತಿಯಾಗಿ ನಾವು ರೆಡಿ ಮಾಡಿಕೊಡ್ತಾರೆ. ಈಗ ಇದನ್ನು ಜರಡಿ ಇಟ್ಕೊಳ್ಬೇಕು. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತಂಬಿಟ್ಟು ಮಾಡ್ತಾಯಿದ್ದೀನಿ. 2 ಗ್ಲಾಸು ಈ ಒಂದು ಪೌಡರ್ಗೆ ನಾವು 4 ಅಚ್ಚು ಬೆಲ್ಲಗಳನ್ನ ಹಾಕೋಬೇಕು, ಸಣ್ಣ ಅಚ್ಚು ಬೆಲ್ಲ. ಈ ರೀತಿಯಾಗಿ ಜರಡಿ ಇಟ್ಕೊಬೇಕು. ನಾನು ಈ ರೀತಿ ಒಂದು ದೊಡ್ಡ ಪಾತ್ರೆ ಅಂದರೆ ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ನಾನಿವಾಗ ಮಾಡಲಿಕ್ಕೆ
ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು 1 ಕಪ್ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನಷ್ಟು ಪೌಡರ್ ಮಾಡಿ ಹಾಕ್ಕೊಂಡಿರೋದು. ಹಾಗೆ 1 ಕಪ್ ಶೇಂಗಾ ಬೀಜ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಸುದ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕಡಲೆ, ಇದು ಅಷ್ಟೇ 1 ಬೌಲ್ನಷ್ಟು ಸಣ್ಣ ಬೌಲ್ ತೊಗೊಂಡಿರೋದು ನಾನು. ಹಾಗೆ ಬಿಳಿ ಎಳ್ಳನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಪಾಕಕ್ಕೆ ಅಂತೇಳಿ ನಾನು ಸ್ವಲ್ಪ ಇದು ಉಂಡೆ ಬೆಲ್ಲ, ನಾನು ನಿಮಗೆ ಅಳತೆ ಆವಾಗಲೇ ಹೇಳ್ದಂಗೆ ಆ ಅಳತೆಯಲ್ಲಿ ನೀವು ಹಾಕ್ಕೊಂಡು ಮಾಡ್ಕೊಬೋದು. ನನಗೆ ಕಣ್ಣು ಅಳತೆ ಗೊತ್ತಾಗುತ್ತೆ, ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಟೀ ಗ್ಲಾಸಲ್ಲಿ 1 ಗ್ಲಾಸ್ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಎಳೆ ಪಾಕ ಬರಬೇಕು, ಅದೇ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ. ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಬೇಯಿಸ್ಕೊಳ್ತೇನೆ. ಇವಾಗ ಇದು ಮಿಕ್ಸ್ ಆಗಿದೆ. ನೆಕ್ಸ್ಟು ಪಾಕಕ್ಕೆ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ, ಕರಗ್ತಾ ಇದೆ ಬೆಲ್ಲ, ನೋಡ್ತಾ ಇರ್ಬೋದು ನೀವು ಸುತ್ತ. ಇವಾಗ ಇದು ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇನ್ನೊಂದು 2 ನಿಮಿಷದಲ್ಲಿ ಪಾಕ ಬರುತ್ತೆ, ತೋರಿಸ್ತೀನಿ ನಾನು ನಿಮಗೆ. ಬಿಡದೆ ಕೈಯನ್ನು ಆಡಿಸ್ಕೊತಾನೆ ಇರಬೇಕು. ಈ ರೀತಿ ನಾವು ಒಂದು ಬೆಟ್ಟಿಗೆ ಹಾಕ್ಕೊಂಡು ಈ ಥರ ಮಾಡಿದ್ರೆ ಈ ಥರ ಆಗಬೇಕು, ಆಗ ಪಾಕ ರೆಡಿ ಇದೆ ಅಂತ ಹೇಳಿ. ನಾನಿವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೋಬೇಕು. ಮೀಡಿಯಮ್ಮಾಗೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಕಟ್ಕೋಬೇಕು. ನನಗಿಷ್ಟು ಸಾಕು. ನಾನು ಈ ರೀತಿ ಎಲ್ಲವನ್ನು ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಒಂದು 10ರಿಂದ 15 ಉಂಡೆಗಳಾಗಿದೆ ಅಷ್ಟೇ. ನೆಕ್ಸ್ಟು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ ನುಚ್ಚಲ್ಲಿ ಈಗ ಅಕ್ಕಿ ನುಚ್ಚನ್ನು ನಾನು ಜರಡಿ ಇಟ್ಕೊಬೇಕು. ಅದೊಂದು ಜರಡಿ ಇಟ್ಕೊಬಿಡ್ತೀನಿ. ನಾನು ಜರಡಿ ಇಟ್ಕೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ ನಾನು 2 ಕಪ್ನಷ್ಟು ಹಾಕ್ಕೊಡ್ತೀನಿ. 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಇವಾಗ ಇದು ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹಾಗೆ ಪ್ಯಾನ್ ಕೂಡ ಬಿಸಿಗಿಟ್ಟಿದ್ದೆ. ಇವಾಗ ಇದನ್ನು ಚೆನ್ನಾಗಿ ಕೆಂಪಿಗೆ ಹುರ್ಕೊಬೇಕು. ಅದರ ಘಮ ಬರೋ ತನಕನೂ ಒಂದು ಅರ್ಧ ಭಾಗ ಹುರಿದ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಘಮ ಕೂಡ ಚೆನ್ನಾಗಿರುತ್ತೆ. ಹಾಗೆ ಉದುದ್ರಾಗಿ ಬರುತ್ತೆ ಉಪ್ಪಿಟ್ಟು. ಸಾಫ್ಟಾಗಿ ಕೂಡ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾವು ಹುರ್ಕೊಬೇಕು. ಇದು ಇವಾಗ ಬಿಸಿ ಇಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಈ ಥರ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಮಾಡ್ಕೊಳ್ತೇನೆ. ನೀಟಾಗಿ ಹುರ್ಕೊಬೇಕು. ಇವಾಗ ಇದು ಒಂದು ಅರ್ಧ ಭಾಗ ರೋಸ್ಟ್ ಆಗಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ, ಸಾಕು ಇಷ್ಟು. ಹಾಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಲೈಕ್ ಹಿಟ್ಟಿಟ್ಟು ಥರ ಅಂತ ಅನಿಸುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಆಯಿಲ್ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಆಯಿಲು ಎಲ್ಲವನ್ನು ಹೀರ್ಕೊಬೇಕು. ಹಾಗೆ ಕಲರ್ ಕೂಡ ಚೇಂಜ್ ಆಗಬೇಕು. ನಾನು ತೋರಿಸ್ತೀನಿ ಹೇಗೆ ಕಲರ್ ಬರುತ್ತೆ ಅಂತ ಹೇಳಿ. ಆ ಥರ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಇದೆ, ನೋಡಿ ಯಾವ ಕಲರ್ ಇದೆ ಅಂತ ಹೇಳಿ. ಒಂದು ಈ ಕಲರ್ ಚೇಂಜ್ ಆಗಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಪ್ಲೇಟ್ಗೆ ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪಿಟ್ಟಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಆಲ್ರೆಡಿ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟು ಕೋಸಂಬರಿಗೆ ಕೂಡ ರೆಡಿ ಮಾಡಿದ್ದಾರೆ. ನಾನು ಇದಕ್ಕೂ ಮುಂಚೆ ಈ ವಿಡಿಯೋ ತೋರಿಸಿದ್ದೀನಿ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇಲ್ಲ ನಿಮಗೆ. ಉಪ್ಪಿಟ್ಟಿಗೆ ಇವಾಗ ಏನೆಲ್ಲ ಬೇಕೋ ಅದನ್ನು ತೊಗೊಂಡು ಬರ್ತೀನಿ ಇವಾಗ ಹೋಗಿ. ನಾನು ಇವಾಗೆಲ್ಲವನ್ನು ತಂದಿಟ್ಕೊಂಡಿದ್ದೀನಿ. ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಾನು ಇವಾಗ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಡಿವೈಡ್ ಮಾಡ್ಕೊಂಡಿದ್ದು ಕಡ್ಡಿ ಇರೋದ್ರಿಂದ ಒಗ್ಗರಣೆಗೆ ಹಾಕಲಿಕ್ಕೆ, ಇದು ಲಾಸ್ಟಲ್ಲಿ ಉದುರಿಸೋದಕ್ಕೆ.
ಹಾಗೆ ಒಂದು 5ರಿಂದ 6 ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಉದ್ದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ಲೈಸಾಗಿ ಈ ಥರ ಟೊಮೆಟೊ 2 ಹುಳಿ ಟೊಮೆಟೊ ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್. ಇದಕ್ಕೆ ಉಪ್ಪಿಟ್ಟಿಗೆ ಎಕ್ಸ್ಪೆಷಲಿ ಜಾಸ್ತಿ ಕರಿಬೇವು ಮತ್ತು ಜಾಸ್ತಿ ಹಸಿಮೆಣ್ಸಿಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಖಾರವಾಗಿ. ಅದಕ್ಕೋಸ್ಕರ ನಾನು ಇಲ್ಲಿಂದ 10ರಿಂದ 12 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಅಷ್ಟೇ ಒಂದು 5ರಿಂದ 6 ಗರಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕೂಡ. ಹಾಗೆ ಸಾಸಿವೆ 1.5 ಟೇಬಲ್ ಸ್ಪೂನಷ್ಟು, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಕಪ್ ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಹಾಗೆ 1 ಕಂತೆ ಸಬ್ಸಿಗೆ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಈ ಬೌಲ್ನಲ್ಲಿ 1 ಬೌಲ್ ಆಗುತ್ತೆ. ತರಕಾರಿಗಳನ್ನ ತೊಗೊಂಡಿದ್ದೀನಿ. ಏನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ನಾನು ಬದನೆಕಾಯಿ ಮತ್ತು ಬೀನ್ಸ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಆಲ್ರೆಡಿ ಹೇಳಿದೆ ನಿಮಗೆ, ಮತ್ತು ನೂಕೋಲು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು, ಮತ್ತು ಕ್ಯಾರೆಟ್. ಇಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಹಾಗೆ ಮಾಡಲಿಕ್ಕೆ ಎಣ್ಣೆ. ಈಗ ಪಾನ್ ಕುಕ್ಕರ್ನ ನಾನು ಬಿಸಿಗಿಟ್ಟಿದ್ದೆ, ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಅಂದರೆ ಸಿಟಿ ಏನು ಸಲ ಓಪನ್ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ಇದಕ್ಕೆ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು, ಯಾಕೆ ಅಕ್ಕಿ ಉಪ್ಪಿಟ್ಟು ಮಾಡ್ತಾ ಇರೋದ್ರಿಂದ. ಒಂದು 100 ml ಅಂದರೆ 100 ml ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ಹಾಗೆ ಈ ಕಡೆ ಬಿಸಿನೀರಿಗೆ ಇಟ್ಟಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ನುಚ್ಚು ತೊಗೊಂಡಿರೋದ್ರಿಂದ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ನಾನು ಈ ಟೈಮ್ನಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಹಾಗೆ ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಆಗ ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ತಿನ್ನಬೇಕಾದ್ರೆ ಸಿಗುತ್ತಲ್ಲ, ಆಗ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೆಕ್ಸ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದರೆ ಸಾಕು. ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಿದೆ. ನೆಕ್ಸ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿರೋ ತರಕಾರಿಗಳೆಲ್ಲ ಮುಂಚೆನೇ ವಾಶ್ ಮಾಡಿ ರೆಡಿ ಇಟ್ಕೊಂಡಿರೋದು. ಬಟಾಣಿ ಸ್ವಲ್ಪ ಆಯಿಲ್ ಫ್ರೈ ಆಗೋ ತನಕ ಈ ಥರ ಕೈ ಬಿಡದೆ ಆಡಿಸ್ಕೊಬೇಕು. ಬಟಾಣಿ ಫ್ರೈ ಆಗಿದೆ. ನೆಕ್ಸ್ಟು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಜೊತೆಯಲ್ಲಿ ನಾನು ಸೆಪ್ರೇಟ್ ಮಾಡಿ ಇಟ್ಕೊಂಡಿರೋಂತಹ ಈ ಥರ ಕಡ್ಡಿ ಅಂಥದ್ದು ಕೊತ್ತಂಬರಿ ಸೊಪ್ಪನ್ನ ನಾನು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಲಾಸ್ಟಲ್ಲಿ ಹಾಕಿದ್ರೆ ಬಾಯಿಗೆ ಕಡ್ಡಿ ಥರ ಸಿಗುತ್ತೆ, ಅದಕ್ಕೋಸ್ಕರ. ಫ್ರೈ ಆಗಿದೆ ಆನಿಯನ್ನು. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಬೇಯಲಿಕ್ಕೆ, ಬೇಗ ಸಾಫ್ಟ್ ಆಗಲಿಕ್ಕೆ ರುಚಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗಿದೆ. ಈ ಟೈಮ್ನಲ್ಲಿ ನಾನು ತರಕಾರಿಗಳನ್ನ ಹಾಕ್ಕೊಂಡು, ತರಕಾರಿಗಳು ಒಂದು ಅರ್ಧ ಭಾಗದಷ್ಟು ಬೇಯೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನು ರುಚಿ ಆಗಲೇ ಹಾಕಿದ್ದೆ, ಅದರಲ್ಲೇ ತರಕಾರಿಗಳು ಬೇಯುತ್ತೆ ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಲಿಡ್ನ ನಾನು ಕ್ಲೋಸ್ ಮಾಡಿ ಇವಾಗ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು. ಇವಾಗಿದು ಅರ್ಧ ಭಾಗದಷ್ಟು ಫ್ರೈ ಆಗಿದೆ. ನೆಕ್ಸ್ಟು ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಾಗೆ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈ ರೀತಿಯಾಗಿ ಇವಾಗ ಫ್ರೈ ಆಗಿದೆ ಸೊಪ್ಪು ಕೂಡ. ನೆಕ್ಸ್ಟು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಯಿ ತುರಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿವಾಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊನೆಯದಾಗಿ ಉಪ್ಪನ್ನು ನೋಡೋ ಹಾಗಿಲ್ಲ, ನಾನು ಪೂಜೆ ಮಾಡಬೇಕು, ಅದಕ್ಕೋಸ್ಕರ. ಮಹಾಶಿವರಾತ್ರಿ ಇದೆಯಲ್ಲ ಇವತ್ತು, ಅದಕ್ಕೋಸ್ಕರ ನಾನು ಬೆಳಗ್ಗೆಯಿಂದ ನೀರು ಕೂಡ ಕುಡಿದಿಲ್ಲ.
ಜಾಗರಣೆ ಅಂತೂ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಪೂಜೆನಾದರೂ ಅಟ್ಲೀಸ್ಟ್ ಈ ರೀತಿ ಮಾಡೋಣ ಅಂತ ಹೇಳಿ ನಾನು ಊಟ ಕೂಡ ಮಾಡಿಲ್ಲ. ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಕುದಿ ಬಂದ ನಂತರ ನಾನು ಉಪ್ಪನ್ನು ಆ್ಯಡ್ ಮಾಡ್ತೇನೆ. ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಇವಾಗ ಇದು ಸೈಡಲ್ಲೆಲ್ಲ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಎಷ್ಟು ಸಾಕಾಗುತ್ತೆ ಉಪ್ಪು. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆದರೂ ಬೇಯಿಸ್ಕೊಬೇಕು. ಏಕೆ ಅಂದರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದರೆ ಮಾತ್ರ ಚೆನ್ನಾಗಿರುತ್ತೆ. ಇವಾಗ ಇದು ಬೆಂದಿದೆ, ತರಕಾರಿಗಳು ಕೂಡ ಸಾಫ್ಟಾಗಿ ಬೆಂದಿದೆ. ತೋರಿಸ್ತೀನಿ ನಾನು. ಸುಡ್ತಾ ಇದೆ ನೋಡಿ, ಈ ಥರ ಬಿದ್ದೆ ಹೋಯ್ತು ಫ್ರೆಂಡ್ಸ್ ಕೆಳಗಡೆ. ನೋಡಿ ಈ ಥರ ಸಾಫ್ಟಾಗಿ ಬೆಂದಿದೆ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಇವಾಗ ನಾನೇನು ಹುರಿದಿಟ್ಕೊಂಡಿದ್ದೀನಿ ಅಕ್ಕಿ, ಇದು ನುಚ್ಚು, ಅದನ್ನು ಆ್ಯಡ್ ಮಾಡ್ತೀನಿ. ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡಿರೋದ್ರಿಂದ ಎಲ್ಲೂ ಗಂಟು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ಥರ ಮಾಡ್ಕೊಬೇಕಾಗುತ್ತೆ. ಲಿಡ್ನ ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಇದು ಅರಳಬೇಕಲ್ಲ, ಅದಕ್ಕೋಸ್ಕರ. ತುಂಬ ಚೆನ್ನಾಗಿರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ರುಚಿಯಾಗಿರುತ್ತೆ ಇದು. ಯಾರು ತಿನ್ನಲ್ಲ ಉಪ್ಪಿಟ್ಟ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದ್ರೆ. ನಾನು ಹೇಳೋದೇನಪ್ಪ ಅಂತಂದರೆ, ಈ ಹಬ್ಬಗಳಲ್ಲಿ ಯಾವುದಾದ್ರು ಸ್ಪೆಷಲ್ ಇರುತ್ತಲ್ಲ, ಆ ಟೈಮ್ನಲ್ಲಿ ನಾವು ಅಡುಗೆಗಳನ್ನ ಮಾಡಿದ್ರೆ ತುಂಬ ಯಥೇಚ್ಛವಾಗಿ ರುಚಿ ಇರುತ್ತೆ. ಯಾಕೆಂದರೆ ನಾವು ಖುಷಿಯಿಂದ ಮಾಡ್ತೀವಿ, ಅದಕ್ಕೋಸ್ಕರ ಇಷ್ಟಪಟ್ಟು ಭಕ್ತಿಯಿಂದ ಮಾಡ್ತೀವಲ್ಲ, ಆ ಒಂದು ಕಾರಣದಿಂದ ಏನೋ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಇದು ಪರ್ಫೆಕ್ಟಾಗಿ ಬರುತ್ತೆ ಉದುದ್ರಾಗಿ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ್. ಹಾಗೆ ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಇದು ರೆಡಿ ಇದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನಿವಾಗ ಇದನ್ನು ಸರ್ವ್ ಮಾಡಿಕೊಂಡು ನಾವು ದೇವರ ಒಂದು ಆಸ್ಥಾನದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ನನ್ನ ಮನೆಯವರೆಲ್ಲ ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ. ಇದನ್ನು ನೈವೇದ್ಯನ ಅರ್ಪಿಸಿ ಒಂದು ಪೂಜೆಯನ್ನು ಮಾಡ್ತೇವೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೇನೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ತೇನೆ. ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ನೋಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾನು ಉಪ್ಪಿಟ್ಟನ್ನು ಹಾಕಿ ಒಂದು ಪೂಜೆ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ನನ್ನ ಹಸ್ಬೆಂಡೇ ಇದೆಲ್ಲ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿರೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.